ಮನಿ ಹೆಂಗೆ ನಾನು ಕೇಳ್ತಿದ್ದೀನಿ, ಅದ್ರ ಜೊತೆಗೆ ಜನ ಅವ್ರ ಬ್ಲೆಸ್ಸಿಂಗ್ಸ್ ನೀವು ಹೇಳ್ದಂಗೆ 20 ದಿವಸದಿಂದ ಹಿಡಿದು ಸಡನ್ ಆಗಿ ಒಂದೇ ಸತಿ ಇವಾಗ 2 ದಿವಸದಲ್ಲಿ ಈ ತರ ಚೇಂಜಸ್ ಆಗೋದಂದ್ರೆ ಸುಮ್ಮನೆ ಅಲ್ಲ. ನಿಜ ಮನಿ ಜೊತೆಗೆ ಹಂಗೆ ಪ್ರೇಯರ್ಸುನು ಇದೆ ನನ್ನ ಜೊತೆಗಿದೆ ಅಂತಾನೆ ಅನಿಸ್ತಿದೆ. ಅದೇ ಹೆಲ್ಪ್ ಮಾಡಿ, ನನಗೆ ಅದನ್ನ ನೋಡಿ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಸೊ ಇಲ್ಲ, ಅದು ಮಗು ಕಂಡೀಷನ್ ನೀವು ನೋಡಿದ್ರೆ ನೀವು ಕೂಡ ಎಮೋಷನಲ್ ಆಗ್ತೀರಾ. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಒಂದು ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ಇವ್ರ ಅಕೌಂಟ್ ಡೀಟೇಲ್ಸ್ ನ ಕೊಟ್ಟಿದ್ರು. ಸೊ 1 ಮಂತಿಗೆ 1 lakh ಅಷ್ಟೇ ಒಂದು ಲಿಮಿಟ್ ಇರುತ್ತೆ. ಸೊ ಈಗ್ಲೂ ಕೂಡ ಆ ನಂಬರ್ಗೆ ಇವ್ರ ಅಕೌಂಟ್ ಡೀಟೇಲ್ಸ್ ಗೆ ಎಷ್ಟೊಂದ್ ಜನ ಮನಿ ಬರ್ತಾನೆ ಇದೆ, ದುಡ್ಡು ಬರ್ತಾ ಇದೆ, ಬಟ್ ಫೇಲ್ ಆಗ್ತಾ ಇದೆ. ಬಟ್ ನಾನು ನನ್ನ ಕೈಯಲ್ಲಿ ಆದಷ್ಟು ಅವ್ರಿಗೆ ಆ ಫೋನ್ ಪೇಲೇನೆ ಎಷ್ಟೋ ಜನಕ್ಕೆ ಮೆಸೇಜ್ ಮಾಡಿದ್ದೀನಿ, ಸರ್ ಪ್ಲೀಸ್ ಈ ಸ್ಕ್ಯಾನರ್ಗೆ ಪೇ ಮಾಡಿ, ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಕ್ ಟ್ರೈ ಮಾಡಿ. ಅದೇ ಇಂಪ್ಯಾಕ್ಟ್ ಗುರು ಏನ್ ಸ್ಕ್ಯಾನರ್ ಇದೆ ಅದನ್ನ ಎಷ್ಟೋ ಜನಕ್ಕೆ ಕಳಿಸಿದೀನಿ. ಬೇಕಾದ್ರೆ ಗೊತ್ತಾಗುತ್ತೆ ಮೇ ಬಿ. ಮಾಡ್ಬೇಕಾಗಿರೋದು ಇಷ್ಟೇ, ನನ್ನ ರೀಸೆಂಟ್ ವಿಡಿಯೋಸ್ ಅಲ್ಲಿ ಅಥವಾ ಇವರ ರೀಸೆಂಟ್ ವಿಡಿಯೋಸ್ ಅಲ್ಲಿ ಇಂಪ್ಯಾಕ್ಟ್ ಗುರು ಅಂತ ಇರುತ್ತೆ. ಆ ಒಂದೇ ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ಗೆ ನೀವು ಅಮೌಂಟ್ ಪೇ ಮಾಡಿದ್ರೆ ಸಾಕು. ಆ ಅಕೌಂಟಿಗೆ ಯಾವ್ದು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಲಿಮಿಟ್ ಕ್ರಾಸ್ ಆಗಿ ಅದು ಅಕೌಂಟ್ ಫ್ರೀಸ್ ಆಗಿದೆ. ಸಾಕಷ್ಟು ಜನ ಸ್ವಲ್ಪ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಬರ್ ಹಾಕ್ತಾ ಇರ್ತಾರೆ. ಸೊ ಯಾರಿಗೂ ನೀವು ಹಾಕ್ಬೇಡಿ, ಅಲ್ಲಿ ಇಂಪ್ಯಾಕ್ಟ್ ಗುರು ಅಂತ ಬರುತ್ತೆ. ಸೊ ಆ ಸ್ಕ್ಯಾನರ್ಗೆ ಮಾತ್ರನೇ ನೀವು ಸ್ಕ್ಯಾನ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ಸಿಸ್ಟರ್ ಒಳ್ಳೇದಾಗ್ಲಿ, ತಲೆ ಕೆಡ್ಸ್ಕೋಬೇಡಿ. ಇನ್ನೂ ಎಷ್ಟಾಗುತ್ತೋ ಅಷ್ಟು ನಮ್ ಜನಗಳೆಲ್ಲ ಸಪೋರ್ಟ್ ಮಾಡ್ತಾರೆ.